ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮಟನ್ ಪಾಯಸ್ ಕರಿ ಅನ್ನೋದು ಮಾಡ್ತಾ ಇರೋದು. ಅದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ನಾನು ಈ ಥರ ಒಂದು ಕುಕ್ಕರಲ್ಲಿ ಒಂದು 8 ಪಾಯ ಅನ್ನೋದು ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ, ಈ ಚಮಚದಿಂದ ನಾನು 1.5 ಚಮಚದಷ್ಟು ಎಣ್ಣೆ ಅನ್ನೋದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅನ್ನೋದು ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನಾವು ಎಣ್ಣೆ ಅನ್ನೋದು ಜಾಸ್ತಿನೇ ಹಾಕ್ಕೋಬೇಕು. 1.5 ಚಮಚ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ. ಹಾಕ್ಬಿಟ್ಟು ಕೊತ್ತಂಬರಿ ಪೇಸ್ಟ್ ಅನ್ನೋದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಹಾಕಿದ್ದೀನಿ. ಹಾಗೆಯೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು 2 ಚಮಚ ಅನ್ನೋದು ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕೋಣ ಈಗ. ಉಪ್ಪು ಕೂಡ ನಾನು 2 ಚಮಚದಷ್ಟು ಹಾಕಿದ್ದೀನಿ ನೋಡಿ. ಅರಿಶಿನ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಈಗ ಖಾರ ಅನ್ನೋದು ಹಾಕೊಳ್ಳೋಣ. ಖಾರ ಅನ್ನೋದು ನಾನು ಈ ಚಮಚದಿಂದಾನೇ 1.5 ಚಮಚದಷ್ಟು ಖಾರ ಹಾಕ್ತಾ ಇದ್ದೀನಿ, 1.5 ಚಮಚ. ಅದೇ ಥರ ಮಸಾಲೆ ಅನ್ನೋದು ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಪೌಡರ್ ಅದು, ಗರಂ ಮಸಾಲೆ. ಅದರ ರೆಸಿಪಿ ಬೇಕಂದರೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ನಾನು ಅದನ್ನು ಕೂಡ 2 ಚಮಚದಷ್ಟು ಮಸಾಲೆ ಅನ್ನೋದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಫ್ಲೇಮ್ ಅನ್ನೋದು ಈ ಸ್ಟೇಜಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋಬೇಕು, ಇಲ್ಲಾಂದರೆ ಖಾರ ಅನ್ನೋದು ಹೊತ್ಕೊಂಡ್ಬಿಡುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ, ಈ ಥರ. ಈಗ ಇದನ್ನ ಕುಕ್ಕರನ್ನು ಸೈಡಲ್ಲಿಟ್ಟು ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ತೊಗೊಂಡಿದ್ದೀನಿ. ಅದನ್ನ ಈ ಥರ ಬಬಲ್ಸ್ ಬರೋವರೆಗೂ ಗರಂ ಮಾಡ್ಕೊಂಡ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟು ಆ ಗರಂ ನೀರು ಅನ್ನೋದು ಇದಕ್ಕೆ ಮಿಕ್ಸ್ ಮಾಡೋಣ ಕುಕ್ಕರ್ಗೆ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡ್ಬಿಟ್ಟು ಮುಚ್ಚಳ ಅನ್ನೋದು ಮುಚ್ಚಿಬಿಟ್ಟು ಒಂದು 5-6 ಸೀಟಿ ಅನ್ನೋದು ತಗೋಬೇಕು ನಾವು. ಈಗಾಗಿದೆನೋ ಚೆಕ್ ಮಾಡೋಣ. ವಿಸಿಲ್ ಅನ್ನೋದು ಹೋಗಿದೆ ನೋಡಿ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ನೀರು ಅನ್ನೋದು ಎಷ್ಟು ಹಾಕಿದ್ವಿ, ಎಷ್ಟು ಕಡಿಮೆ ಆಗಿದೆ ನೋಡಿ. ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನ ಮೈಗೆ ತುಂಬ ಒಳ್ಳೆಯದು. ಇದ್ರ ಸೂಪ್ ಕೂಡ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಅದನ್ನ ಸೂಪ್ ಅನ್ನೋದು ಕೂಡ ಮಾಡಿ ಹೇಳ್ತೀನಿ ನಿಮಗೆ. ಈಗ ಇದನ್ನ ಸೈಡಲ್ಲಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಜೋಳದ ಹಿಟ್ಟು ಅನ್ನೋದು ಹಾಕಿದ್ದೀನಿ. ಸ್ವಲ್ಪ ಹುರ್ಕೋಬೇಕು, ಹಿಟ್ಟು ಹಾಕಿ ಹುರ್ಕೋಬೇಕು. ಮೀಡಿಯಮಲ್ಲೇ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಆದ ತಕ್ಷಣ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು ನೋಡಿ. ಬಣ್ಣ ಅನ್ನೋದು ಹಿಟ್ಟಿಂದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈ ಥರ ಬಣ್ಣ ಬರಬೇಕು. ಇದನ್ನು ಒಂದು ಪಾತ್ರೆಯಲ್ಲಿ ತೆಕ್ಕೊಳ್ಳೋಣ. ಈಗ ಮತ್ತೆ ಅದನ್ನ ಕುಕ್ಕರನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಈ ಥರ ಕುದಿಬೇಕಾದ್ರೇನೆ ನಾವೀಗೇನು ಹಿಟ್ಟು ಅನ್ನೋದು ಹುರ್ಕೊಂಡಿದ್ದೀವೋ ಅದನ್ನ ಮಿಕ್ಸ್ಚರ್ ಮಾಡ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಸ್ವಲ್ಪ ಮಸಾಲೆ ಅನ್ನೋದು ಹಾಕ್ತಾ ಇದ್ದೀನಿ ಹಿಟ್ಟಿನಲ್ಲಿ. ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಲಂಪ್ಸ್ ಇರಲಾರ್ದಂಗೆ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಿದ್ದೀನಿ ನೋಡು. ನಾನು ಇದನ್ನು ಕುಕ್ಕರ್ಗೆ ಮಿಕ್ಸ್ ಮಾಡ್ತೀನಿ. ಕಲಿಸ್ಕೊತಾನೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಲಂಪ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ. ನಾ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ 1 ವಿಸಿಲ್ ಅಷ್ಟು ಕುಕ್ಕರ್ ಬಂದ್ ಮಾಡಿಬಿಟ್ಟು ಗ್ಯಾಸ್ ಹಚ್ಚಿ 1 ವಿಸಿಲ್ ತೊಗೋತೀನಿ ನೋಡಿ. ಈಗ ತೊಗೊಂಡಿದ್ದೀನಿ. ತಣ್ಣಗಾಗಿದ ತಕ್ಷಣ ಓಪನ್ ಮಾಡಿದರೆ ಈ ಥರ ಕುದೀತಾ ಇದೆ ನೋಡಿ. ಈಗ ಇನ್ನೂ ಚೆನ್ನಾಗಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ನೋಡಿ. ನಾನು ಈ ಥರ ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆಯೇ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಉಳ್ಳಾಗಡ್ಡಿ ಜೊತೆ ಕೂಡ ತಿನ್ಬೋದು ನೋಡಿ. ಈ ಥರ ಆಗಿದೆ. ನೀವು ಮಾಡ್ಕೊಳ್ಳಿ, ತಿನ್ನಿ. ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ.